ಎಲ್ಲಿ ಹೇಳ್ತೀರ? ಒಂದು ಕೆಲಸ ಮಾಡಲ, ನಾನೇ ಹೇಳ್ಬಿಡ್ಲ? ಏಯ್ ಏಯ್ ಎಲ್ಲಿದ್ಯಾ ಹೇಳು, ನಾನೇ ನಿನ್ನ ಇಷ್ಟೊತ್ತು ನನ್ನ ಎದುರಿಗೆ ಬಾರೋ ಅಂತಿದ್ರಿ, ಈಗ ನೀವೇ ಬರ್ತೀನಿ ಅಂತಿದ್ದೀರಾ? ಇದು ಈ JS ಪವರ್. ನನ್ನ ಏಡಿ ಅಂದ್ರಲ್ವಾ? ಹೌದು ಬಾಸ್, ಹೌದು, ನಾನು ಏಡಿನೇ. ಆದರೆ ನೀವು ಧೈರ್ಯವಂತರಲ್ವಾ? ಹೋಗಿ ನಿಮ್ಮ ಮಗಳಿಗೆ ಅವಳ ಮಗು ವಿಷಯನ ಸತ್ಯ ಹೇಳಿ. ನಾನು ಎದುರಿಗೆ ಬಂದಿದ್ದನ್ನೇ ಅವಳು ತಡಿಲಿಲ್ಲ, ಇನ್ನು ಮಗು ಬಂದ್ರೆ ಅಪ್ಪ. ಗಿರಿ, ಮಗು ವಿಷಯ ದೇವಕ್ಕೆ ಗೊತ್ತಾಗಬಾರ್ದು. ಮಗು ಬದುಕಿದೆ ಅನ್ನೋ ವಿಚಾರ ದೇವಕ್ಕೆ ಗೊತ್ತಾಗಬಾರ್ದು. ಅಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ. ಅವನೇನಾದರೂ ಹೇಳಿದ್ರೆ ಅಲ್ಲ, ಅವನ ಜೊತೆಗೆ ಮಗು ಏನಾದರೂ ಇದ್ರೆ. ಅಪ್ಪ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನಿದ್ದೀನಲ್ಲ, ಅದ್ರ ಬಗ್ಗೆ ಎಲ್ಲ ತಿಳ್ಕೊತೀನಿ, ಎಲ್ಲ ವಿಚಾರಿಸ್ತೀನಿ. ದೇವಕ್ಕೆ ಈ ಮನೆಗೆ ಜೀವ. ಅವಳಿಗೇನಾದರೂ ಈ ವಿಷಯ ಗೊತ್ತಾದ್ರೆ? ಇಲ್ಲಪ್ಪ, ಅವಳಿಗೆ ಗೊತ್ತಾಗದೇ ಇರೋ ಥರ ನೋಡ್ಕೋತೀನಿ ಅಂತ ನಾನು ಹೇಳಿದ್ನಲ್ಲಪ್ಪ. ನಾನು ಕಳೆದಿರೋದು ಒಂದೆರಡು ವರ್ಷಗಳಲ್ಲ, 2 ದಶಕ. 22 ವರ್ಷಗಳಲ್ಲಿ ನೀನಿಲ್ದೆ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನೀನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ನೀನು ನನ್ನ ಹತ್ರ ಜಗಳ ಆಡಿ ನನ್ನ ಪ್ರೀತಿನ ತಿರಸ್ಕರಿಸಿದ್ರೆ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೆ ಜಯ್. ಆದರೆ ನೀನು ನನ್ನ ಸ್ವಾಭಿಮಾನನ ಕಿತ್ಕೊಂಡೆ, ನನ್ನ ಅಸ್ತಿತ್ವ. ನೀನಿಲ್ದೆ ನಾನು ಕಳೆದಿರೋದು ಒಂದೆರಡು ವರ್ಷಗಳಲ್ಲ, 2 ದಶಕ. 22 ವರ್ಷಗಳಲ್ಲಿ ನೀನಿಲ್ದೆ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ದೇವಕಿ ಮಾಡಕ್ಕಾಗಲ್ಲ. ನನ್ನ ಸಖಿ, ನಿನ್ನ ಕಂಟ್ರೋಲ್ ಮಾಡೋಕ್ಕಿ ಒಂದೇ ಮಗು. ಆದರೆ ಆ ಮಗು ಏನಾಯ್ತು ಈ ಅಂಜಲಿಗೆ? ಅದು ಯಾವುದೋ ಕಿತ್ತೋಗಿರೋ ಸ್ಯಾಡ್ ಸ್ಟೇಟಸ್ ಎಲ್ಲ ಹಾಕಿದಾಳಲ್ಲ. ಹಲೋ ಅಮ್ಮು, ನಿನಗೆ ನಿನ್ನ ತಮ್ಮ ತಂಗಿ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇದೆಯಾ? ಯಾಕೋ, ಏನಾಯ್ತು? ಅಂಜಲಿ ಲೋನ್ಲಿ ಸ್ಟೇಟಸ್ ಹಾಕಿದ್ದಾಳೆ, ನೋಡಿದ್ಯಾ? ಹೌದಾ, 1 ನಿಮಿಷ ಇರು, ಚೆಕ್ ಮಾಡ್ತೇನೆ. ಬೇಕಂತ ಮಾಡಿರ್ತಾನೆ. ಹಲೋ, ಅವಳು ಯಾವ ಸ್ಟೇಟಸ್ಸು ಹಾಕಿಲ್ಲ ಇವತ್ತು. ನೀನು ಸುಮ್ಮನೆ ನಂಗೆ ಡಿಸ್ಟರ್ಬ್ ಮಾಡಬೇಡ, ನಂಗೆ ತುಂಬ ಕೆಲಸ ಇದೆ. ಇಡ್ತೀನಿ ಫೋನು. ಅಂಜಲಿ ಸ್ಟೇಟಸ್ಸೇ ಹಾಕಿಲ್ವಾ? ಮತ್ತಿದೇನು? ಶುಶಿ, 1 ನಿಮಿಷ, ಏನಾಯ್ತು ಅದು? ಅಂಜಲಿ ಸ್ಟೇಟಸ್ ನೋಡು.
ಅಂಜಲಿ ಸ್ಟೇಟಸ್ಸಾ? ಅಂಜಲಿ ಏನು ಸ್ಟೇಟಸ್ ಅಪ್ಲೋಡ್ ಮಾಡಿಲ್ಲ ಅದಿ. ಅಂಜಲಿ ಸ್ಟೇಟಸ್ ಹಾಕಿಲ್ಲ. ಏನಪ್ಪ ಇದು ಮಾಯಾಲೋಕ? ಯಾರಿಗೂ ಕಾಣದೇ ಇರೋದು ನನಗೆ ಮಾತ್ರ ಕಾಣ್ತಾ ಇದೆ. ಓಹೋ ಹೋ ಹೋ ಹೋ, ಮೇಡಮ್ಮು ಪ್ರೈವಸಿ ಸೆಟ್ಟಿಂಗಲ್ಲಿ ನನಗೆ ಮಾತ್ರ ಕಾಣಿಸೋ ಥರ ಸ್ಟೇಟಸ್ ಹಾಕಿದ್ದಾರೆ. ಹಲೋ ಮೇಡಮ್, ಬನ್ನಿ ಇಲ್ಲಿ. ಏನಿದು? ಏನು? ಇದು ಯಾವುದೋ ಕಿತ್ತೋಗಿರೋ ಸ್ಯಾಡ್ ಕೋಡ್ಸ್ ಎಲ್ಲ ಸ್ಟೇಟಸಲ್ಲಿ ಹಾಕೊಂಡಿದ್ಯಲ್ಲ, ಯಾಕೆ? ಅದೆಲ್ಲ ನಿನಗೇನಕ್ಕೆ ಬಿಡು. ಏನೇ ನೀನು ಹುಡುಗ ಏನಾದರೂ ಕೈ ಕೊಟ್ನಾ? ಹುಡ್ಗನ? ಯಾವನವನು? ಓ, ಹುಡುಗ ಇಲ್ವಾ? ಹಾಗಾದ್ರೆ ಹುಡುಗಿ ಕೈ ಕೊಟ್ಲಾ? ಏ, ಆ ಸ್ಟೇಟಸ್ಸು ನೀನು ನೋಡ್ಲಿ ಅಂತ ಹಾಕಿರೋದು, ನಿನ್ನ ಮೇಲಿನ ಕೋಪಕ್ಕೋಸ್ಕರ. ನನ್ನ ಮೇಲೆ ಕೋಪ? ಓಕೆ, ಬಟ್ ಯಾಕೆ? ನನಗೊಬ್ಬ ಅಕ್ಕ, ಒಬ್ಬ ಅಣ್ಣ, ಇಬ್ರು ಕಸಿನ್ಸು, ಇದ್ರೂ ವೇಸ್ಟು. ನಾವು ಮೊದಲು ಹೋಗೋ ಥರ ಐಸ್ ಕ್ರೀಮ್ ಔಟಿಂಗ್ ಹೋಗೋಣ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಅಷ್ಟೇನಾ? ಎಲ್ರೂ ಕರಿತೀನಿರೋ, ಈಗಲೇ ಹೋಗೋಣ. ಇನ್ನೊಂದು ಫೋಟೋ ಕಣೋ. ಈಗ ತೆಗ್ದಿದ್ದೇನಾಯ್ತೆ? ಯಾಕೋ ನನ್ನ ಫೇಸಲ್ಲಿ ಗ್ಲೋನೇ ಕಾಣಿಸ್ತಾ ಇಲ್ಲ, ಅದಕ್ಕೆ ಇನ್ನೊಂದು ಫೋಟೋ. ಸರಿ ಕೊಡು, ಬೇರೆ ಆ್ಯಂಗಲಲ್ಲಿ ತೆಗಿಯೋಣ. ಇವಾಗ ಇದನ್ನ ಸ್ಟೇಟಸ್ ಹಾಕ್ತೀನಿ. ಶೋಭಿತಾ ಅಕ್ಕಂಗೆ ಕರೆದ್ರೂ ಬಂದಿಲ್ಲ ಅಲ್ವಾ, ಇದನ್ನ ನೋಡಿ ಅವಳು ಹುರ್ಕೋಬೇಕು. ಮುಗೀತಾ ನಿಮ್ಮ ಫೋಟೋ ಶೂಟ್ ಸಂಭ್ರಮ? ನೀನ್ ಬರ್ದೆ ಹೇಗ್ ಕಂಪ್ಲೀಟ್ ಆಗತ್ತೆ? ಬಾಬಾ. ನಾನು ಬರಲ್ಲಪ್ಪ. ನೀನು 100 ಫೋಟೋ ತಗೊಳ್ಳೋಷ್ಟರಲ್ಲಿ ನನ್ನ ಐಸ್ ಕ್ರೀಮ್ ಕರಗಿ ನೀರಾಗ್ಬಿಟ್ಟಿರುತ್ತೆ. ಸುಶಿ ಅಣ್ಣ, ಅದು ಹೋದ್ರೆ ಇನ್ನೊಂದು ತಗೊಂಡ್ರೆ ಆಯ್ತು. ನೀನ್ ಬಾ, ಇವಾಗ ಫೋಟೋ ಪೋಸ್ ಕೊಡು. ಇನ್ನೊಂದು ತಗೊಳ್ಳೋದಾದ್ರೆ 1 ಫೋಟೋಗೇನೋ 100 ಫೋಟೋ ಪೋಸ್ ಕೊಡ್ತೀನಿ, ನಡಿ. ಮಂಜು, ನಾನು ಹೇಳಿದ ಕೆಲಸ ಮಾಡಿದೆ ತಾನೆ? ನೀನೇನು ಹೇಳಿದೆ? ಇವಳೇನು ಮಾಡಿದ್ನು? ಸುಶಿ, ನಾವು ಇನ್ನೊಂದು ರೌಂಡ್ ಐಸ್ ಕ್ರೀಮ್ ತಗೊಳ್ಳೋಣವಾ? ಓ ಎಸ್, ಡೆಫಿನೆಟ್ಲಿ. ಎಕ್ಸ್ಕ್ಯೂಸ್ ಮೀ, ಎಲ್ಲ ಮಿಕ್ಸ್ ಫ್ಲೇವರು ಒಂದು 10 ದೊಡ್ಡ ದೊಡ್ಡ ಬಾಕ್ಸ್ ಪ್ಯಾಕ್ ಮಾಡಿ. ಅದು ಅದಿ ಮನೆಯವ್ರಿಗೆಲ್ಲ ಬೇಕಲ್ಲ, ಸೊ ಮನೆಗೆ ಹೋಗಿ ಇನ್ನೊಂದು ರೌಂಡ್ ಪಾರ್ಟಿ ಮಾಡಬೇಕಲ್ಲ, ಅದಕ್ಕೆ. ಸುಶಿ ಅಣ್ಣ, ಮನೆಯವ್ರಿಗ ಅಥವಾ ಅತ್ತಿಗೆಗ? ಅಂಜು, ಅದು ಮನೆಯವ್ರಿಗೂ ಅಲ್ಲ, ಅತ್ತಿಗೆಗೂ ಅಲ್ಲ. ಮನೆಗೆ ಹೋದ್ಮೇಲೆ ಅವ್ನು ಇನ್ನೊಂದು ರೌಂಡ್ ತಿನ್ನಕ್ಕೆ ಅಷ್ಟೇ.